Okay. Will you start telling? Okay. कपिलौवाच मार्गेणानेन मातस्ते सुसेव्ये नोदितेन मे आस्थितेन परां काष्ठाम् अचिदारवरोत्ससी श्रद्धैत्वैतन्मतं मह्यं जुष्टं यद्ब्रह्मवादिभिः येन माम भवं याय मृत्यु ಮೃಚ್ಛನ್ಯತದ್ವಿದಃ. ಒಂದು ಭಕ್ತನಾದವನಿಗೂ ಅಭಕ್ತನಾದವನಿಗೂ ಮೃತ್ಯು ಅನ್ನೋದು ಇಬ್ರಿಗೂ ಒಂದೇ. It is not that because you have done the bhakti, the mrityu will not come to you. But it is not that since you are not at all a bhakta, that mrityu will make you strainful. The facing of mrityu will be different by bhakta and anabhakta. ಮೃತ್ಯುವನ್ನ ಲೀಲಾಜಾಲವಾಗಿ ಯಾವತ್ತೋ ಬರಬೇಕು. ಟುಡೇ ಇಟ್ಸ್ ಅ ಟರ್ನ್ ಆಫ್ ಮೈಂಡ್ ವೇರ್ ಐ ಆಮ್ ಗೋಯಿಂಗ್ ಟು ಜಸ್ಟ್ ಗೆಟ್ ಇಟ್ ಆಫ್ ಮೈ ಶರೀರ. ಒಂದು ಬಟ್ಟೆ ಬಿಚ್ಚೋ ತರ ಸರ್ವಸಹಜವಾಗಿ ಒಂದು ಭಕ್ತನಾದವನು ಅಥವಾ ಭಕ್ತಳಾದವಳು ಮೃತ್ಯುವನ್ನ ತಗೊಳ್ಳೋ ತರ ಸರ್ವ ಸಹಜವಾದ ರೀತಿಯಲ್ಲಿ ಎಲ್ಲರೂ ಮೃತ್ಯುವನ್ನ ತಗೊಳಕ್ಕೆ ಆಗಲ್ಲ. ಅದರಲ್ಲಿ ಹೆದರಿಕೆ ಅನ್ನೋದು ಅವರಿಗೆ ಕಾಡುತ್ತೆ. ಆದ್ರೆ ಸರ್ವೇಶ್ವರನಿರುವಾಗ ನಮಗೆ ಯಾವ ಹೆದರಿಕೆನೂ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಬರುವುದು. ಮೃತ್ಯುವ ರೂಪದಲ್ಲಿ ಪರಮಾತ್ಮನೇ ನಮ್ಮ ಮೇಲೆ ತಮ್ಮ ಕಟಾಕ್ಷವನ್ನ ಬೀರ್ತಾನೆ. ಸೊ ಮೃತ್ಯು ಇಸ್ ಮರಣಾಂತಕ ಹೋಮ ಅಂತ ಹೇಳ್ತೀವಲ್ಲ, ಮೃತ್ಯು ಇಸ್ ಆಲ್ಸೋ ನಾಟ್ ಶಿಕ್ಷೆ ಫಾರ್ ಅಸ್. ಇಟ್ ಇಸ್ ಕೈಂಡ್ ಆಫ್ ಲಿಬರೇಷನ್, ಶಿಕ್ಷಣ. You have passed enough phase. Now it is a time for you to depart so that ಯಾವ ಜ್ವಲನಾಬ್ದಿಯು ಇನ್ನು ನಿನಗೆ ಯಾವ ಸಂಕೋಲೆ ಬಂಧನಾದಿಗಳು ಇಲ್ಲದೆ ಮುಕ್ತ ಜೀವಾತ್ಮನಾಗ್ತೀಯ ಅನ್ನೋ ಒಂದು ಪ್ರಕ್ರಿಯೆನೇ ಅಮ್ಮ ಮೋಕ್ಷ ಅನ್ನೋದು. ಇಟ್ ಇಸ್ ಅ ಟೈಮ್ ಫಾರ್ ಯು ನೌ ಟು ಡಿಪಾರ್ಟ್ ಅಂತ ಕಪಿಲರು ಹೇಳಿದಾಗ, ಭಸ್ಮಾರ್ಹ ದೇಹ, ಇವಳ ದೇಹ ಭಸ್ಮವಾಗಿ ನಿಜವಾಗ್ಲೂ ಕಾಂತಿಯುಕ್ತವಾದ ಒಂದು ಯಕ್ಷ ಸ್ತ್ರೀಯೋ ಗಂಧರ್ವ ಸ್ತ್ರೀಯೋ ಎಂಬಂತೆ ಹೊಳೆಯಕ್ಕೆ ಶುರು ಆಗ್ತಾಳೆ. ಆ ಸಮಯಕ್ಕೆ ವೇದ ಪ್ರೋಕ್ತವಾಗಿ ಕನಕ ವಿಮಾನ ಅಂದ್ರೆ ಪುಷ್ಪಕ ವಿಮಾನ ಮುಗಿಲಿಂದ ಕೆಳಗಡೆ ಇಳಿಯಕ್ಕೆ ಶುರು ಆಗುತ್ತೆ. ಸ್ಮಿತಾ? ಶ್ರದ್ಧತ್ವೈತನ್ಮತಂ ಮಹ್ಯಂ ಮೈತ್ರೇಯ ಉವಾಚ ಇತಿ ಪ್ರದರ್ಶ ಭಗವಾನ್ ಸತೀಂ. ಅಲ್ಲಿ ಡಿವಿಷನ್ ಇದೆ. ಸತೀಂ ತಾಮಾತ್ಮನೋ ಗತಿಂ ಸ್ವಮಾತ್ರ ಬ್ರಹ್ಮವಾದಿನ್ಯ. ಬ್ರಹ್ಮವಾದಿನ್ಯ ಅನ್ನೋರ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಕಪಿಲೋ ನುಮತೋ ಯಯೌ ಸಾ ಚಾಪಿ ತನಯೋಕ್ತೇನ ಯೋಗಾದೇಶೇನ ಯೋಗಯುಕ್. ತನ್ನ ತನಯನಾದಿಂದ
ತನಯ ಅಂದ್ರೆ ಮಗನಾದಂತಹ ಕಪಿಲರಿಂದ ಬ್ರಹ್ಮವಾದಿಗಳು ಬ್ರಹ್ಮವನ್ನ ಅರಿತುಕೊಂಡವರು ಯಾವ ಮಾರ್ಗದಲ್ಲಿ ಹೋಗ್ತಾರೋ ಅದನ್ನ ಊರ್ಧ್ವರೇತಸ್ ಮಾರ್ಗ ಅಂತ ಈಗಾಗ್ಲೇ ನೀವು ನೋಡಿದೀರಾ. ಆ ರೀತಿಯಾದಂತಹ ಊರ್ಧ್ವರೇತಸ್ ಮಾರ್ಗದಲ್ಲಿ ತಸ್ಮಿನ್ನಾಶ್ರಮ ಆಪೀಡೆ ಸಮಾಹಿತ ಸರಸ್ವತಿ ತಟದಲ್ಲಿ ಇರುವಂತಹ ತನ್ನ ಒಂದು ಆಶ್ರಮವನ್ನ ಬಿಟ್ಟುಕೊಟ್ಟು ಅವಳು ಬ್ರಹ್ಮವಾದಿಗಳು ಹೋಗುವ ಕಡೆಗೆ ಬಯಲ್ದಿರ್ತಂದಿ ಅಂದ್ರೆ ಹೋಗ್ತಾಳೆ. ಭಿಕ್ಷ್ಣಾವಗಾಹ ಕಪೀಶಾನ್ ಜಟಿಲಾನ್ ಕುಟಿಲಾಲಕಾನ್ ಆತ್ಮಾನಂ ಚೋಕ್ರ ತಪಸ ಬಿಭ್ರತಿ ಕ್ಷೀರಿಣಂ ಕೃಶಂ ಪ್ರಜಾಪತೆ ಕರ್ಧಮಸ್ಯ ತಪೋ ಯೋಗ ವಿಜೃಂಭಿತಂ ಸ್ವಗಾರ್ಹಸ್ಯ ಮನೋಪಮ್ಯಂ ಪ್ರಾರ್ಥ್ಯಂ ವೈಮಾನಿಕೈರಪಿ. ಜಟಾವಲ್ಕರ ರೂಪವಾಗಿ ತುಂಬಾ ಬೇಸತ್ತು ಬಸವಳಿದು ಅತೀತವಾದ ವೃದ್ಧಾಪ್ಯವನ್ನ ಹೊಂದಿ ಇನ್ನು ಈ ದೇಹದಲ್ಲಿ ಏನೂ ಉಳಿದಿಲ್ಲ, ಕಾಷ್ಟವಾಗಿ ಇರುವಂತಹ ದೇಹವಾಗಿದೆ, ಬರೀ ಪಾಷಾಣಗಳಿಂದ ಸುತ್ತುವರಿಯಲ್ಪಟ್ಟಂತ ದೇಹವಾಗಿದೆ. அப்படியே நரம்பும் தோலும் எலும்புமா வத்தல் தொத்தலா இருக்கு. இந்த ದೇಹத்துல ಲವಲೇಶವೂ ಇನ್ನೂ ಯಾವ ಚೈತನ್ಯವೂ ಉಳಿದಿಲ್ಲ ಅನ್ನೋ ಆ ಒಂದು ವಿಕಾರ ರೂಪವು ಅವಳಲ್ಲಿ ಹೋಯ್ತು. ಅತ್ಯಂತ ಸ್ವರೂಪಿಣಿಯಾಗಿ, ಇಲ್ಲಿ ಸ್ವರೂಪಿಣಿಯಾಗಿ ಸೌಂದರ್ಯವತಿಯಾಗಿ ಅಂತ ಎಲ್ಲ ಹೇಳೋದು ಸ್ವರೂಪ ಆತ್ಮ ವಿಕಸನ ಆವಿರ್ಭಾವ ಅಂತ. ಇಟ್ ಇಸ್ ನಾಟ್ ನೋವೇ ರಿಲೇಟೆಡ್ ಟು ದ ಫಿಸಿಕಲ್ ಅಪಿಯರೆನ್ಸ್ ಅಲ್ವಾ. ನೀನಿದು ಎಲ್ಲ ಮೃತ್ಯುಲೋಕಕ್ಕೆ ಹೋಗಿ ನಂತರ ಸ್ವರ್ಗಾದಿಗಳನ್ನ ಹೋಗಿ ಅಡೆಯವರಿಗೆ ರೂಪನ್ ಕಟ್ಕೊಂಡು ಏನಾಗ್ಬೇಕು? ರೂಪ ಏನು ಆಗ್ಬೇಕಿಲ್ಲ. ಮಿಂಚಿನ ವೇಗದಲ್ಲಿ ಹೌ ದ ಲೈಟ್ ಪಾಸಸ್ ಲೈಕ್ ದಟ್ ದ ಆತ್ಮ ಪಾಸಸ್. ಅಲ್ಲಿ ರೂಪನ ಸ್ಪೆಸಿಫೈ ಮಾಡೋದು ಏನಂದ್ರೆ ಇಷ್ಟು ದಿನ ನಾನು ವಿರೂಪವಾಗಿದ್ದೆ, ಕುರೂಪವಾಗಿದ್ದೆ. ವಾಟ್ ಇಸ್ ದ ರಿಯಲ್ ರೂಪ ಆಫ್ ಮೈಂಡ್? ಇಟ್ ಇಸ್ ನಾಟ್ ರೇಖಾ, ದಟ್ ಇಸ್ ಯುವರ್ ರೂಪ. ಇಟ್ ಇಸ್ ನಾಟ್ ಆಂಡ್ರಾಯ್ಡ್ ಮಾಮಿ, ದಟ್ ಇಸ್ ಯುವರ್ ರೂಪ. ಇಟ್ ಇಸ್ ನಾಟ್ ಸ್ಮಿತಾ, ದಟ್ ಇಸ್ ಯುವರ್ ರೂಪ. ರಿಯಲ್ ರೂಪ ಇಸ್ ಸ್ವರೂಪ ವಿಕಸನ ಆವಿರ್ಭಾವ. ಭಗವಂತನಿಗೆ ನಿತ್ಯ ತೃಪ್ತನಾಗಿರುವುದೇ ನನ್ನ ಸ್ವರೂಪ. ಇಸ್ ಇಟ್ ನಾಟ್? ಅದನ್ನ ಇಲ್ಲಿ ಹೇಳಲ್ಪಟ್ಟಿದೆ. ಆ ರೀತಿ ಸುರದ್ರೂಪಿಯಾಗಿ ಅವಳು ಗಗನಚುಂಬನವನ್ನ ಮುಟ್ಟಿದಳು.
ಪಯಃ ಪೇನ ನಿಭಾಃ ಶಯ್ಯಾಃ. ಶಯ್ಯಾಃ ಅಲ್ಲಿ ವಿಸರ್ಗ ಇದೆ. ಪಯಃ ಹೇನ ನಿಭಾಃ ಶಯ್ಯಾಃ ದಾಂತ ರುಕ್ಮ ಪರಿಚ್ಛದಾಃ ಆಸನಾನಿ ಚ ಹೈಮಾನಿ ಸುಸ್ಪರ್ಶಾಂಸ್ತರಣಾಂಚ. ಒಳ್ಳೆ ಉನ್ನತವಾದ ಆಸನ ಮತ್ತೆ ಒಳ್ಳೆ ಉನ್ನತವಾದ ಸಿಂಹಾಸನಾದಿಗಳು, ಒಳ್ಳೆ ಪರಮಭೋಗ್ಯವಾದಂತಹ ಒಂದು ವಿಮಾನ ಕೆಳಗಿಳಿತು. ಈ ಒಂದು ಹೊಟ್ಟಲು ಕೂಡ ಭಗವಂತ ಇಸ್ ಗೋಯಿಂಗ್ ಟು ಡೂ ದ ಟೆಸ್ಟಿಮನಿ. ಇವರಿಗೆ ಭೋಗ್ಯವಾದ ವಿಚಾರಗಳನ್ನೆಲ್ಲ ಕೊಟ್ಟು ನೋಡೋಣ ವೆದರ್ ದೇ ಆರ್ ರೆಡಿ ಟು ಕಮ್ ಟು ವೈಕುಂಠ ಇನ್ ಸ್ಪೈಟ್ ಆಫ್ ಲಿವಿಂಗ್ ಆಲ್ ದೀಸ್ ಭೋಗ ಸೌಖ್ಯಾದಿಗಳನ್ನ ಅಂತ. ಈವನ್ ದೆನ್ ನಮ್ಮ ಮನಸ್ಸಲ್ಲಿ ಭಕ್ತಿಯೇ ನಿರ್ಹೇತುಕವಾಗಿದ್ದು, ಏರಾಳವಾದಂತಹ ಭಕ್ತಿ ಇದ್ದು, ಪರಮಾತ್ಮನನ್ನ ಬಿಟ್ರೆ, ಸರ್ವೇಶ್ವರನ ಬಿಟ್ರೆ ಇನ್ಯಾವುದಕ್ಕೂ ನಾನು ಮಸೀವನಲ್ಲ, ಇನ್ಯಾವುದು ನನ್ನನ್ನ ಯಾವುದನ್ನು ಕರ್ಷಣೆ ಮಾಡುವುದಿಲ್ಲ ಅಂತ ಇದ್ಬಿಟ್ರೆ ಅದು ದಟ್ ಇಸ್ ದ ಟೆಸ್ಟ್ ದಟ್ ವಿ ಆರ್ ಗೋಯಿಂಗ್ ಟು ವಿನ್ ಈವನ್ ಎಟ್ ದ ಎಂಡ್ ಸ್ಪಾಟ್. ನೋಡಿ ಇಲ್ಲಿ ಕನಕಮಯವಾದ ಪುಷ್ಪಿಕ ವಿಮಾನ ಒಂದೇ ಅಲ್ಲ, ರುಕ್ಮ ಪರಿಚ್ಛದಾಹ, ಬೇಕಾದಷ್ಟು ಜನ ಪರಿಚಾರಿಕೆಯನ್ನು ಬರ್ತಾರೆ ಅದ್ರ ಜೊತೆ. ಆಸನಾನಿ ಚ ಹೈಮಾನಿ ಸುಸ್ಪರ್ಶಾಸ್ತರಣಾನಿ ಚ, ಪರಮಭೋಗವಾದ ಆಸನಾದಿಗಳು, ನಮಗೆ ಸೇವೆ ಮಾಡಕ್ಕೆ ಹಲವಾರು ಪಾರ್ಷದರುಗಳು ಇವರನ್ನೆಲ್ಲ ಕಳಿಸಲ್ಪಡುತ್ತೆ. ಮತ್ತೆ ಸ್ವಚ್ಛ ಸ್ಫಟಿಕ ಕುಡ್ಯೇಶು ಮಹಾಮಾರುತ್ಕತೇಷು ಚ ರಕ್ತ ಪ್ರದೀಪ. ಪ್ರೇತ ಅಂದ ತಕ್ಷಣ ಅದು ಬಂದಾಗೋಯ್ತು, ಯಾಕೋ ಅದಕ್ಕೂ ಹೆದರಿಕೆ ಶುರು ಆಗೋಯ್ತು ಸ್ಪೀಕರ್ಗೂ ಅಲ್ವಾ. ಸೊ ಪ್ರೇತ ಯೋನಿಯಲ್ಲಿ ಈ ರೀತಿ ದುರ್ಮರಣಾದಿಗಳನ್ನ ಸಂಭವಿಸಿದ್ರೆ ಅವಕ್ಕೆ ಯಾವ ಶಕ್ತಿನೂ ಇರಲ್ಲ. ಬಟ್ ದೇ ವಿಲ್ ಹ್ಯಾವ್ ಆಲ್ ದ ಫೀಲಿಂಗ್ಸ್ ದಟ್ ವಿ ಹ್ಯಾವ್, ಬಟ್ ದೇ ಕೆ ನಾಟ್ ರಿಯಾಕ್ಟ್, ದೇ ಕೆ ನಾಟ್ ಮಿಂಗಲ್ ವಿತ್ ದೇರ್ ಓನ್ ಪೀಪಲ್, ಬಟ್ ದೇ ವಿಲ್ ಬಿ ಅರೌಂಡ್ ಅಷ್ಟೇ. ಆ ರೀತಿ ಪ್ರೇತ ಯೋನಿಗಳಾಗಿ ಇಡೀ ಈ ನಿಮ್ಮ ಸೃಷ್ಟಿ ಆಗೋಗುತ್ತೆ. ಕಮಾನ್, ಇಟ್ ಇಸ್ ಅ ಹೈ ಟೈಮ್ ನಾವ್, ಹೊರಡಿ ನೀವು ಅಂತ ಹೇಳಿ ಲಕ್ಷ್ಮಿ ಹೊರಡಿಸ್ತಾಳೆ. ಪರಮಾತ್ಮ ಯಾವ ರೀತಿ ಹೊರಡ್ತಾನೆ ಅದೆಲ್ಲ ನೆಕ್ಸ್ಟ್ ಕ್ಲಾಸ್ ಹೇಳೋಣ, ನಾಟ್ ದಿಸ್ ಕ್ಲಾಸ್, ಇಟ್ ವಿಲ್ ಬಿ ಟೂ ಹೆವಿ ಅಲ್ವಾ. ಇದೆಲ್ಲ ಗೊತ್ತಾಯ್ತಾ? 3 ರಾತ್ರಿಗೊಮ್ಮೆ ಬರೀ ಹಣ್ಣುಗಳನ್ನ ಸೇವಿಸ್ತಾ ಇದ್ದ ಮೊದಲನೇ ತಿಂಗಳು. 2ನೇ ತಿಂಗಳು 6 ರಾತ್ರಿಗಳಿಗೆ ಒಮ್ಮೆ ಬರೀ ಚೀನ ಪರ್ಣಗಳನ್ನ, ಒಣಗಿದ ತರಗೆಲೆಗಳನ್ನ ಸೇವಿಸ್ತಾ ಇದ್ದ. ನಂತರ 3ನೇ ತಿಂಗಳು 9 ರಾತ್ರಿಗಳಿಗೆ ಒಮ್ಮೆ ಬರೀ ನೀರನ್ನ ಕುಡಿತಾ ಇದ್ದ. ನಂತರ ನೋ ಸಾಲಿಡ್ ಪದಾರ್ಥಗಳು, ನೋ ಲಿಕ್ವಿಡ್ ಪದಾರ್ಥಗಳು. 12 ದಿನಕ್ಕೆ ಒಮ್ಮೆ ಏನನ್ನ ಬರೀ ಗಾಳಿಯನ್ನ, ಅಭಕ್ಷಣವನ್ನ, ಐ ಮೀನ್ ವಾಯುಭೋಜನ ಸೇವಿಸ್ತಾ ಇದ್ದ. ಕೊನೆಗೆ 5ನೇ ತಿಂಗಳಲ್ಲಿ ಸ್ತಂಭಿಸಿ ಹೋದ. ಪೂರ್ತಿ 1 ತಿಂಗಳು ಏನೂ ಅವನು ಅನ್ನ ಆಹಾರಾದಿಗಳನ್ನೇ ಮುಟ್ಲಿಲ್ಲ.
ಗಾಳಿಯನ್ನು ಪ್ರಶ್ವಾಸ ನಿಶ್ವಾಸಗಳು ಅವನಲ್ಲಿ ನಿಂತು ಹೋಯ್ತು. ಕೊನೆಗೆ 6ನೇ ತಿಂಗಳಲ್ಲಿ ಇಡೀ ವಿಶ್ವವೇ ಕಂಪಿಸಕ್ಕೆ ಶುರುವಾಗಿ ಭಗವಂತನೇ ಓಡ್ಕೊಂಡು ಬರ್ಬೇಕಾಗ್ ಬಂತು. ಇವನನ್ನು ಕಣ್ಣು ತೆಗ್ಸೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ಪೀಪಲ್ ಸೇ ದ್ರೌಪದಿ ಇಸ್ ಒನ್ ಎಕ್ಸಾಮಿನೇಷನ್, ಪ್ರಹ್ಲಾದ is one examination, Gajendra is one examination, and also Dhruva is one examination. Dhruva midterm ಆಯ್ತಾ? ಆಮೇಲೆ ಮಿಡ್ ಟರ್ಮ್ ಆದ್ಮೇಲೆ ಫಸ್ಟ್ ಯೂನಿಟ್ ಎಕ್ಸಾಮ್ ಅಂತ ನಮ್ಗೆಲ್ಲ ಇರೋದು. ಅದೇನ್ ಗೊತ್ತಾ? ಅದು ಗಜೇಂದ್ರ. ಆಮೇಲೆ ಪ್ರಿಪರೇಟರಿ ಯಾರು? ದ್ರೌಪದಿ. ಫೈನಲ್ ಎಕ್ಸಾಮ್ ಪ್ರಹ್ಲಾದ. ಇದ್ರಲ್ಲಿ ಪಾಸ್ ಆದ್ರೆ ಭಗವಂತ ಪಾಸ್ ಆದಂಗೆ. ಭಾಗವತದಲ್ಲಿ ಹೇಳಲ್ಪಟ್ಟಿದೆ, ಪರಮಾತ್ಮನಿಗಿದೆಲ್ಲ ಎಕ್ಸಾಮಿನೇಷನ್. ಹೇಳ್ದ ಅಲ್ವಾ, ತೂಣಿಲುಂ ಇರುಪಾಯ್ ತುರುಂಬಿಲುಂ ಇರುಪಾಯ್, ಸಕಲ ಚರಾಚರ ವಸ್ತುವಲ್ಲೂ ನೀನ್ ಇದೀಯಾ ಅಂತ ಹೇಳ್ದ ತಾನೆ ಪ್ರಹ್ಲಾದ. ಇವಾಗ ಇರ್ಲೇಬೇಕು ಪರಮಾತ್ಮ, ವಿಧಿನೇ ಇಲ್ಲ ಅಲ್ವಾ? ಧ್ರುವ ನಂಬಿಕೆಯಿಂದ ಜಗತ್ಪಿತಾ ಬಂದ್ರೆ ಮಡಿ ಏರೋದು ಅಂತ ಅನ್ನಲ್ವಾ? ಈಗ ಬರ್ಲೇಬೇಕು, ವಿಧಿ ಇಲ್ಲ. ಅಪ್ಪ ನನ್ನ ಮಾನವೋ ಧನವೋ ಪ್ರಾಣವೋ ಮಾನಾಪಮಾನಗಳೋ ನಿನಗೆ ಸೇರಿದ್ದು, ನನ್ನ ಮಾನ ಹೋದ್ರೆ ನಿನ್ ಮಾನ ಹೋದಂಗೆ, ನಿನ್ ಮಾನ ನೀನ್ ಉಳಿಸ್ಕೋ ಹೋಗಂತ ಗೋವಿಂದ ಅಂತ ನಡು ಸಭೆಯಲ್ಲಿ ಕೈ ಮೇಲೆ ಎತ್ತದ್ಲಲ್ವಾ? ಕೊಡ್ಲೇಬೇಕು ಸೀರಿ, ವಿಧಿನೇ ಇಲ್ಲ. ಯಾಕಂದ್ರೆ ಭಗವಂತನ ಮಾನನೇ ಹೊರಟೋಗುತ್ತ ಆಮೇಲೆ ಅಲ್ವಾ? ಯಾಕಂದ್ರೆ ನಿರೀಶ್ವರ ತತ್ವ ಬಂದ್ಬಿಡುತ್ತೆ ಅಲ್ವಾ? ನೀನೇ ಸಕಲಕ್ಕೂ ಕಾರಣ, ನೀನೇ ಆದಿಮೂಲ. ಉಳಿಸಿದ್ರೆ ಉಳಿಸ್ಕೋ, ಉಳಿಸಿದ್ರೆ ಹೋಗಿಸ್ಕೋ. Do something. Either a crocodile has to survive or I have to survive. It is up to you ಅಂತ ಆನೆ ಏನ್ ಮಾಡ್ತು? ತುಂಬಿಕೆಯಾಲೆ 2 ತಾಮರೆ ಪುಷ್ಪத்தை எடுத்து மேல போடுத்து. நீ எதை வேணாலும் பண்ணிக்கோ போ அப்படி அல்வா? So all the 4 ಪರೀಕ್ಷಾ is for the பெருமாள். ಭಗವಂತನಿಗೆ ಪರೀಕ್ಷೆ ನೋಡಿದ್ರ? ಆಳ್ವಾರ್ ಹೇಳ್ರ 4 ವಿಧವಾದ ಪರೀಕ್ಷೆ. ಮಿಡ್ ಟರ್ಮ್, ಫಸ್ಟ್ ಯೂನಿಟ್ ಎಕ್ಸಾಮ್, ಆಮೇಲೆ ಪ್ರಿಪರೇಟರಿ, ಫೈನಲ್ ಎಕ್ಸಾಮಿನೇಷನ್. ಭಗವಂತನಿಗೆ ಪರೀಕ್ಷೆ, ನಮಗ್ ಪರೀಕ್ಷೆ ಇದೆಯಾ? ಅವನ ಪರೀಕ್ಷೆ ನಮ್ಗೆ ಎಂಜಾಯ್ಮೆಂಟ್. ವಿ ಕಂಪ್ಲೀಟ್ಲಿ ಡೈಜೆಸ್ಟ್ ಹಿಸ್ ಪರೀಕ್ಷಾ ಅಂಡ್ ವಿ ಬಿ ಲೈಕ್ ಅ ಭಾಗವತ ಅಲ್ವಾ? ಸೊ ಮುಂದಕ್ಕೆ ಈ ಒಂದು 3, 6, 9, 12 ಮತ್ತೆ ಫಸ್ಟ್ ಮಂತ್ ಇಂದ 6 months ವರೆಗೂ what is the significance of all these numbers? What exactly the philosophy behind all these numbers? ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ. I haven't started the ಶ್ಲೋಕಾಸ್ ನೆಕ್ಸ್ಟ್ ಕ್ಲಾಸ್ ಶುರು ಮಾಡೋಣ. ಓಕೆ? ಆಮೇಲೆ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಇದೆಲ್ಲ ಯಾವ್ದು ತಲೆಯಲ್ಲಿ ಇಟ್ಕೊಡ್ದು. The conversation between Bhagavanta and Dhruva and what Dhruva says to Bhagavanta, that is a major part which is having the notes as well. Notes ನ ಡಿಕ್ಟೇಟ್ ಮಾಡಿ ನಾನ್ ನಿಮಗೆ ಅದನ್ನ ಹೇಳ್ಕೊಡ್ಬೇಕು. ಇಟ್ಸ್ ಅ ಹೈ ಫಿಲಾಸಫಿ. 12 ವಿಧವಾದ ಫಿಲಾಸಫಿ ಅದರಲ್ಲಿ ಅಡಗಿದೆ. ಅದೆಲ್ಲ ಬರೋ ಕ್ಲಾಸ್ಗಳಲ್ಲಿ ಪ್ಲೀಸ್ ಡೋಂಟ್ ಮಿಸ್, ಬಿಕಾಸ್ ಇಫ್ ಯು ಮಿಸ್ ಧ್ರುವ ಚರಿತ್ರೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಅಜಾಮಿಳ. ಅಜಾಮಿಳ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಎಲ್ರು ಏನ್ ಅನ್ಕೊಂಡಿದ್ದಾರೆ ಗೊತ್ತಾ? ಮಾಡೋದೆಲ್ಲ ಮಾಡ್ಬಿಟ್ಟು ಕೊನೆಯಲ್ಲಿ ನಾರಾಯಣ ಅಂದ್ರೆ ಮೋಕ್ಷ ಸಿಕ್ಬಿಡುತ್ತೆ ಅಂತ. ನೋ, ದಟ್ ಇಸ್ ಅ misconcept or misunderstanding one who has on behalf of Ajamila. But if you don't understand Dhruva properly, Ajamila is very difficult to understand. ನೋಡೋಣ ಯಾವ ತರ ಎಲ್ಲ ನಾವು ಕೈಯಾಳ್ತೀವಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ. Your Kapilopakhyaana officially completely you finished today with explanation as well as with notes and your shlokas. Next class I will be dealing with the shlokas of Uttanapada Charitram. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಗಿದ್ಯಾ? ಎನಿ ಮೋರ್ ಡೌಟ್? ಎನಿ ಮೋರ್ ಡೌಟ್ ಅಂತ ಕೇಳಬಾರ್ದು, ಎನಿ ಡೌಟ್. ಯಾಕಂದ್ರೆ ಒಂದು ಕೇಳೇ ಇಲ್ಲ ಯಾರು. ಎನಿ ಡೌಟ್? ಹೋಪ್ ಐ ಆಮ್ ಕ್ಲಿಯರ್. ನಾನು ಸಾಮಾನ್ಯವಾಗಿ ಕ್ಲಿಯರ್ ಮಾಡ್ಬಿಡ್ತೀನಿ. ಏನ್ ಡೌಟ್ ಇದ್ರು, ಇವನ್ ಇಫ್ ಇಟ್ ಇಸ್ ಅ ಸಿಲಿ ಡೌಟ್, ಪ್ಲೀಸ್ ಡೋಂಟ್ ಹೆಸಿಟೇಟ್. ಯಾಕಂದ್ರೆ ಮತ್ತೆ ಧ್ರುವ ಚರಿತ್ರೆಗೆ ಬರಕ್ಕಾಗಲ್ಲ ಮುಂದಕ್ಕೆ ಹೋದ್ಮೇಲೆ ಅಲ್ವಾ? ಓಕೆ, ಶಲ್ ಬಿ ಫಿನಿಶ್ ದ ಕ್ಲಾಸ್ ಟುಡೇ? ಇವತ್ತು ಮುಗಿಸ್ಕೊಂಡು ಪರವಾಗಿಲ್ಲ ಬಿಡಿ, ಒಳ್ಳೇದಾಯ್ತು. ಸ್ವಲ್ಪ ಡಿಪೆಂಡೆನ್ಸಿ ಹೋಗಿ ಇಂಡಿಪೆಂಡೆನ್ಸಿನೂ ಬರ್ಬೇಕು ನಮ್ ಗ್ರೂಪ್ ಅವ್ರಿಗೆ. ಡಸಂಟ್ ಮ್ಯಾಟರ್. ಅದು ಎಷ್ಟು ರೆಕಾರ್ಡ್ ಆಗಿದೆಯೋ ಅಷ್ಟು ಕಳಿಸಿ.
ಎನಿವೆ ನೆಕ್ಸ್ಟ್ ಕ್ಲಾಸು ಐ ವಿಲ್ ಬಿ ರಿಪೀಟಿಂಗ್, ಡೋಂಟ್ ವರಿ. ನಾನು ಇನ್ನೂ ಫಿಲಾಸಫಿ ಪಾರ್ಟ್‌ಗೆ ಹೋಗಿಲ್ಲ. 3 ದಿನಕ್ಕೊಮ್ಮೆ, 6 ದಿನಕ್ಕೊಮ್ಮೆ, 9 ದಿನಕ್ಕೊಮ್ಮೆ, 12 ದಿನಕ್ಕೊಮ್ಮೆ ಇದು ಯಾರಿಗ್ ನೆನಪಿರಲ್ಲ ಇದು. ಅದು ಇಂಪಾರ್ಟೆಂಟ್ ಇದೇನಲ್ಲ ಅಲ್ವಾ? ಇದ್ ನವರಾತ್ರಿ ಮೆಟ್ಲು ಕಟ್ಟದಂಗೆ. ಬೊಂಬೆ ಇಡಕ್ 3 ಮೆಟ್ಲು, 5 ಮೆಟ್ಲು ಎಲ್ಲ ಕಟ್ಕೊಂಡ್ ಹೋಗ್ತಾರಲ್ಲ ಹಂಗೆ ಇದೆ ಇದು ಅಲ್ವಾ? ಏನ್ ದೊಡ್ಡ ವಿಚಾರ ಏನಲ್ಲ. ಬಟ್ ಫಿಲಾಸಫಿ ವೆನ್ ಇಟ್ ಕಮ್ಸ್ ಯು ಮಸ್ಟ್ ರೆಕಾರ್ಡ್ ಸೊ ದಟ್ ದೇ ವಿಲ್ ಯುಟಿಲೈಸ್ ಯುವರ್ ವಿಡಿಯೋ. ಅದೇ ಏನು ಮಾಡಕ್ಕಾಗಲ್ಲ. ಟೆಕ್ನಿಕಲ್ ಸ್ಮಿತಾ, ಇಶ್ಯೂ ಬಂದಾಗ ಯಾರ್ ಕೈಯಲ್ಲೂ ಇರಲ್ಲ ಇದು. ನಂಗೆ ಯಾವ್ದು ಅಂತ ಜ್ಞಾಪಕ ಇಲ್ಲ ಮಾಮ, ಬಟ್ ಅವ್ರು ಹೇಳಿದ್ರು ಕಳಿಸ್ತೀನಿ ಅಂತ ಸ್ಮಿತಾ ನೋಟ್ಸ್ ಎಲ್ಲ. ಇಲ್ಲ ಅಲ್ಲ ಯಾವ್ದೋ ನೋಟ್ಸ್ ನೋಟ್ಸು ಅದೇ ಏನೋ ತಗೊಂಡ್ ಹೋಗಿದ್ದೆ, ಆಮೇಲೆ ನೀರ್ ಬಿತ್ತು ಏನೋ ಸಮಥಿಂಗ್ ಆಯ್ತು ಅಂತ ಮತ್ತೆ ತಗೊಳ್ತೀನಿ ಅಂತ ಹೇಳಿದ್ರೆ ಅದ್ ಯಾವ್ದು ಅಂತ ಜ್ಞಾಪಕ ಇಲ್ಲ, ಬಟ್ ಏನೋ ಕಳಿಸ್ಬೇಕಿತ್ತು ನೀವು ಅದಕ್ಕೆ. ನಾನೇ ಕೊಟ್ಟಿಲ್ಲ ಇನ್ನು ನೋಟ್ಸ್. ಈ ಪುಸ್ತಕ ನಾನ್ ಕೊಡ್ಬೇಕು ಅವ್ರಿಗೆ. ಬಟ್ ಅವ್ರು ತಗೊಂಡು ಹೋದ್ರೆ ಸುಮಾರು 1 ವಾರ ತಗೋತಾರೆ. ನಾನ್ ಏನ್ ಅನ್ಕೊಂಡೆ, ಯಾವ ವಾರ ಸ್ವಲ್ಪ ನಾನು ಈ ಬುಕ್ ಮೇಲೆ ಡಿಪೆಂಡ್ ಆಗಲ್ವೋ ಅವಾಗ ಅವ್ರಿಗೆ ಕೊಟ್ಬಿಟ್ಟು ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಮೇ ಬಿ ನೆಕ್ಸ್ಟ್ ವೀಕ್. ಬಟ್ ನೆಕ್ಸ್ಟ್ ವೀಕ್ ಎಲ್ಲ ನನಗೆ ನಿಮ್ ಕ್ಲಾಸ್ಗೆ ಬೇಕು ಈ ಪುಸ್ತಕ ಮೇನ್ ಆಗಿ. ಬಿಕಾಸ್ ಯು ವಿಲ್ ಬಿ ರೈಟಿಂಗ್ ದ ನೋಟ್ಸ್ ಆನ್ ಧ್ರುವ ಸ್ತುತಿ ಇದೆಯಲ್ಲ, ಬರ್ಸಿದೀನಲ್ಲ ಸ್ಮಿತಾ. ಅಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸೂಕ್ತ. ಅದು ತುಂಬಾ ಮುಖ್ಯವಾದ ನೋಟ್ಸು. ಅದನ್ನ ನಾನ್ ಜೆರಾಕ್ಸ್ ಕೊಡಕ್ ಆಗಲ್ಲ ಯಶೋಧ ಮಾಮಿ. ದಟ್ ಹ್ಯಾಸ್ ಟು ಬಿ ಎಕ್ಸ್ಪ್ಲೇನ್ಡ್ ಎವ್ರಿ ಮೊಮೆಂಟ್. ಅದೇ ಅದು ಹಿಂದಿನ ಯಾವ್ದೋ ಸ್ವಲ್ಪ ಕೊಡ್ಬೇಕು ನೋಟ್ಸ್ ಅಂತ ಹೇಳಿದ್ದು, ಅದು ಜ್ಞಾಪಕ ಇಲ್ಲ ಯಾವ್ದು. ಓಕೆ ಓಕೆ, ಮುಗ್ಸೇಡ್ವಾ? ಕೊಡ್ತೀವಿ, ಯಾವ್ದನ್ನು ಮಿಸ್ ಮಾಡಲ್ಲ. ಅಂಡ್ ಮೋರ್ ಎವರ್ 4 ವರ್ಷ ಆದ್ಮೇಲೆ ನಾನು ಐ ಬಿ ಟೇಕಿಂಗ್ ಅನದರ್ 1 month ಎಕ್ಸ್ಟ್ರಾ ಸೊ ದಟ್ ಏನೆಲ್ಲ ನಿಮ್ಗೆ ನೋಟ್ಸ್ ಗಳು ಬಿಟ್ಟಿದ್ಯೋ ಎಲ್ಲ ವಿಲ್ ಮೇಕ್ ಇಟ್ ಆಸ್ ಅ ಬುಕ್ಲೆಟ್ ಅಂಡ್ ವಿಲ್ ಗಿವ್ ಇಟ್ ಟು ಯು ಆಸ್ ಅ ಹ್ಯಾಂಡಿ. ಓಕೆ, ಸೊ ದಟ್ ಅದು ನಿಮ್ಗೆ ಯಾವಾಗ್ಲೂ ಫಾರ್ ಎವರ್ ಇಟ್ ವಿಲ್ ಬಿ ಯೂಸ್ಫುಲ್ ಇನ್ ಯೋರ್ ಲೈಫ್ ಟೈಮ್. ನಮ್ಮ ಕಾಲಾನಂತರವೂ ದಿಸ್ ಇಸ್ ದ ಲೆಗಸಿ ದಟ್ ವಿ ಆರ್ ಗೋಯಿಂಗ್ ಟು ಲೀವ್ ಬಿಹೈಂಡ್ ಫಾರ್ ದ ನೆಕ್ಸ್ಟ್ ಜನರೇಷನ್. ಸೊ ಯಾವ್ದು ಮಿಸ್ ಮಾಡಲ್ಲ, ಕೊಡ್ತೀವಿ. ಡೋಂಟ್ ವರಿ. ನಿಮ್ಮ ಆತಂಕನೂ ಎಲ್ಲಾದ್ರೂ ಮೌಲಿಗಳು ಮಿಸ್ ಆಗುತ್ತೋ ಅಂತ. ಡೆಫಿನೆಟ್ಲಿ ವಿ ವುಡ್ ಗಿವ್ ಯು. ಕಾಯೇನವ ಸಾರಿ, ಎಷ್ಟು ಅದನ್ನ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಇರ್ಲಿ ಅಂತ. ಭಗವದ್ ವಿಚಾರದಲ್ಲಿ ಆಸೆ ದುರಾಸೆ ಪಡ್ಬೇಕು. ಯು ಮಸ್ಟ್ ಬಿ ಗ್ರೀಡಿ. ಯು ಮಸ್ಟ್ ಹ್ಯಾವ್ ದ ಬಾರ್ಗೇನಿಂಗ್ ಕೆಪಾಸಿಟಿ. ಭಗವದ್ ವಿಚಾರದಲ್ಲಿ, ಲೌಕಿಕದಲ್ಲ. ನಾವೆಲ್ಲ ಲೌಕಿಕದಲ್ಲಿ ಮಾಡ್ಬಿಡ್ತೀವಿ, ಭಗವದ್ ವಿಚಾರ ಬಿಟ್ಕೊಟ್ಬಿಡ್ತೀವಿ. ಅಯ್ಯೋ ನೋಟ್ಸ್ ತಾನೆ ಬಿಡು, ಯಾರು ನೋಡಲ್ವಲ್ಲ. ಅಯ್ಯೋ ನೀವ್ ನೋಟ್ಸ್ ಇಲ್ದಿದ್ರೆ ಏನಂತ ಬಿಡು ಪರವಾಗಿಲ್ಲ, ಒಂದ್ ವಿಡಿಯೋ ಇಲ್ದಿದ್ರೆ ಏನಂತ ಬಿಡು ಪರವಾಗಿಲ್ಲ. ನೋ, ವಿ ಹ್ಯಾವ್ ಟು ಬಿ ಗ್ರೀಡಿ ಅಂಡ್ ಆಸ್ ಮಚ್ ಪಾಸಿಬಲ್ ವಿ ಹ್ಯಾವ್ ಟು ಫಿಚ್ ಇಟ್. ಅದು ಇರ್ಬೇಕು, ಕಲಿಕೆಯ ಲಕ್ಷಣ ಅದು. ಅವಾಗ್ಲೇ ನಾವು ಕಲಿಯೋದು, ಇದ್ದಿದ್ರೆ ಕಲಿಯಕ್ಕಾಗಲ್ಲ. ನಾವ್ ಎಷ್ಟು ಅದನ್ನ ಯೂಸ್ ಮಾಡ್ಕೋತೀವಿ ಅನ್ನೋದು ಸೆಕೆಂಡ್ ಫೇಸು. ಫಸ್ಟ್ ಎಷ್ಟು ತಗೊಂಡು ನಮ್ಮ ಜೋಬ್ಗೆ ಹಾಕೋತೀವಿ ಅನ್ನೋದು ಮುಖ್ಯ. ದಟ್ ಗ್ರೀಡಿನೆಸ್ ಫಾರ್ ಭಗವದ್ ವಿಚಾರ ಇರ್ಬೇಕು, ಒಳ್ಳೇದದು. ನಿಮ್ಮ ಎಲ್ಲಾ ಕೆಟ್ಟ ಗುಣಗಳು ಭಗವದ್ ವಿಚಾರಕ್ಕೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ದುರಾಸೆ ಅಲ್ವಾ? ದುರಾಸೆ ಭಗವದ್ ವಿಚಾರಕ್ಕೆ ತಾನೆ, ತಪ್ಪೇನಿಲ್ವಲ್ಲ. ಜಿಪುಣತನ, ನಿಮ್ಮ ದುಡ್ಡು ನೀವು ಬಿಡಲ್ಲ, ಭಗವದ್ ವಿಚಾರದಲ್ಲಿ ಹಂಗಿರ್ಬೇಕು. ನನ್ನ ಭಗವಂತ, ಐ ಕೆನಾಟ್ ಲೆಟ್ ಹಿಮ್ ಗೋ ಎನಿವೆ ಔಟ್ ಆಫ್ ಮೈ ಕಂಟ್ರೋಲ್ ಅನ್ನೋದು ಬರ್ಬೇಕು. ಆತರ ಎಲ್ಲ ಅಸೂಯೆ, ಅವ್ರು ಎಷ್ಟು ಕಲ್ತ್ ಬಿಟ್ರು ನೋಡು, ನಾನು ಇನ್ನೂ ಏನು ಕಲ್ತಿಲ್ವಲ್ಲ, ಅಸೂಯೆ, ಅವ್ರು ನೋಡ್ ಹೊಟ್ಟೆ ಕಿಚ್ಬಿಡೋದು. ಇದೆಲ್ಲ ಭಗವದ್ ವಿಚಾರದಲ್ಲಾದ್ರೆ ಇಟ್ ಇಸ್ ಆಲ್ ಫಾರ್ ದ ವೆಲ್ಫೇರ್ ಅಲ್ವಾ? ಫಾರ್ ದ ಪಾಸಿಟಿವ್ ಕನ್ಸ್ಟ್ರಕ್ಟಿವ್ ಮೋಡ್ ಅಂತ ಇದನ್ನ ಹೇಳೋದು. ನಮ್ಗೆ ಇದೆಲ್ಲ ಯಾವ್ದ್ರಲ್ಲಿದೆ? ಯಾವ್ದೋ ಸೀರೆ, ನೆಕ್ಲೆಸ್, ಬಂಗ್ಲೋ ಇದ್ರಲ್ಲಿದೆ. ಏನ್ ಪ್ರಯೋಜನ? ಒಂದಕ್ಕೂ ಪ್ರಯೋಜನವಿಲ್ಲ. ಭಗವದ್ ವಿಚಾರದಲ್ಲಿ ನಾರಾಯಣೀಯಮಲ್ಲಿ ನಾರಾಯಣ ಭಟ್ಟತಿರಿ ಸೇಸ್ ಯು ಮಸ್ಟ್ ಹ್ಯಾವ್ ದ ಅಸೂಯ, ಯು ಮಸ್ಟ್ ಹ್ಯಾವ್ ದಟ್ ಮೋಹ, ಯು ಮಸ್ಟ್ ಹ್ಯಾವ್ ದಟ್ ಗ್ರೀಡಿನೆಸ್, ಯು ಮಸ್ಟ್ ಬಿ ವೆರಿ ಸ್ಟಿಂಜಿ ಇನಫ್ ಟು ಹ್ಯಾವ್ ದ ಭಗವದ್ ವಿಚಾರ. ಕೆಟ್ಟ ಗುಣಗಳೆಲ್ಲ ಒಳ್ಳೇದಾಗಿ ಮಾರ್ಪಾಡು ಮಾಡೋವನೇ ಭಗವಂತ. ಹಂಗಾಗಿ ಅವನಲ್ಲಿ ಕೆಟ್ಟ ಗುಣ ತೋರಿಸಿ ತಾನಾಗಿ ಅದು ಒಳ್ಳೆಯದಾಗಿ ಪರಿಮಳಿಸುತ್ತೆ. ಓಕೆ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ.
Sarvam Shri Krishnarpanamastu. The people who come to Nityanusandhanam tomorrow, there is no class, you all know. Next Thursday onwards, as usual, you will be having. Okay, but morning class ಬರೋರೆಲ್ಲ as usual ಇರುತ್ತೆ. Who comes for the morning class? Saturday batch ಅವ್ರು ಯಾರು ಇಲ್ಲ ಅನ್ಕೋತೀನಿ ಇಲ್ಲಿ. Saturday morning batch ಅವರೆಲ್ಲ ಬರ್ತಾರೆ as usual Saturday. Okay, see you all next Wednesday. Bye. Namaste. Bye. Bye.